ಸೇವಾಭಿ ತವ ಪಾದ ಸರೋಜ ಮೂಲೆ, ನಿನ್ನ ಪದತಲದಲ್ಲಿ ಸೇವೆ ಮಾಡಿದವರಿಗೆ ನೀನು ಎಲ್ಲವನ್ನು ಕೊಟ್ಟೇ ಕೊಡ್ತೀಯ ಅಂತ ಅಷ್ಟೇ ಹೇಳಿದ್ದಿದ್ದರೆ 10 ರೊಟ್ಟಿಗೆ 11ನೇ ಸ್ತೋತ್ರ ಅಂತ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಭಗವತ್ಪಾದರು ಹಾಗೆ ಮಾಡಲಿಲ್ಲ. ಭಾಗ್ಯವತಾಂ ಜನಾನ ಈ ಮಾತನ್ನು ಹಾಕಿದ್ದಾರೆ. ಅಲ್ಲ, ಇದು ಸೌಂದರ್ಯಲಹರಿಯಲ್ಲೂ ಹಾಗೆ ಇದೆಯಲ್ಲ. ಸೌಂದರ್ಯಲಹರಿ ಮೊದಲನೇ ಸ್ತೋತ್ರದಲ್ಲಿ ಹೀಗೆ ಇದೆ, 4ನೇ ಪಂಕ್ತಿಯಲ್ಲಿ ಪ್ರಣಂತುಂ ವಾ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಕೇಳಿದರು. ಪುಣ್ಯ ಮಾಡಿದವನಿಗೆ ಮಾತ್ರ ತಾಯಿ ನಿನಗೆ ನಮಸ್ಕಾರ ಮಾಡೋದಕ್ಕಾಗಲಿ ಸ್ತೋತ್ರ ಮಾಡೋದಕ್ಕಾಗಲಿ ಸಾಧ್ಯ ಅಂತ ಅಲ್ಲೂ ಹೇಳಿದ್ದಾರೆ. ಮತ್ತು ಇದೇನು ವಿಶೇಷ ಅಂತ ನಿಮಗೆ ಮನಸ್ಸಿಗೆ ಬರಬಹುದು. ಅವಶ್ಯವಾಗಿಯೂ ಆ ವಿಶೇಷವನ್ನು ಮನಸ್ಸಿಗೆ ತಂದುಕೊಳ್ಳಲೇಬೇಕು. ನಾವು ಭಗವತ್ಪಾದರ ಒಂದು ವಿಷಯದಲ್ಲಿ ನಾವು ಯೋಚನೆ ಮಾಡಬೇಕಾದರೆ, ಈ ಮೇಲಿಂದ ಮೇಲೆ ಭಗವತ್ಪಾದರ ಬಗ್ಗೆ ಒಂದಷ್ಟು ಜೀವನ ಚರಿತ್ರೆ ಇರಬಹುದು ಅಥವಾ ಘಟನೆಗಳಿರ್ಬೋದು, ಇದನ್ನೆಲ್ಲ ನಾವು ಕೇಳ್ತೇವೆ. ಅದೇ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ್ದು, ಇನ್ನೊಂದು ಅಂಥ ಉದಾಹರಣೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರುವಂಥದ್ದು. ಅದಲ್ಲದೆ ಅವರು ಮಾಡಿದ ಉಪದೇಶದ ಬಗ್ಗೆ ಏನಾದರೂ ಸ್ವಲ್ಪ ನಾವು ಅವಲೋಕನ ಮಾಡಿದ್ದೇ ಆದರೆ ಆಗ ನಮಗೆ ಭಗವತ್ಪಾದರ ವಿಶೇಷವಾದಂಥ ಕೃಪೆ ಆಗುತ್ತೆ ಅನ್ನೋದು ನಾವು ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ್ದು. ಯಾಕೆ ಅಂತಂದರೆ, ಶ್ರೀ ಶಂಕರ ಭಗವತ್ಪಾದರು ಸರಿಸುಮಾರಿಗೆ 1230 ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಅಧಃಪತನದಿಂದ ಪಾತಾಳಕ್ಕೆ ಹೋಗಿದ್ದಂತಹ ನಮ್ಮ ದೇಶವನ್ನು ಮೇಲಕ್ಕೆ ತಂದರು ಅಂತ ನಾವೆಲ್ಲ ಕೇಳ್ತೇವಲ್ಲ. ಯಾವ ವಿಧಾನದಲ್ಲಿ ತಂದರು ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸದೆ ಹೋದರೆ ನಮಗೂ ನಷ್ಟ, ಸಮಾಜಕ್ಕೂ ನಷ್ಟ. ಇದನ್ನು ನಾವು ಮರೆಯುವ ಹಾಗಿಲ್ಲ. ಭಗವತ್ಪಾದರ ವೈಶಿಷ್ಟ್ಯ ಏನು ಮತ್ತು ಅಷ್ಟು ಅಲ್ಪ ಅವಧಿಯಲ್ಲಿ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡೋದಕ್ಕೆ ಕಾರಣವಾದ್ದೇನೆಂದರೆ, ಅವರು ಉಪನಿಷತ್ತುಗಳ ದಾರಿಯನ್ನು ಹಿಡಿದಿದ್ದು, ವೇದದ ದಾರಿಯನ್ನು ಹಿಡಿದಿದ್ದು. ಅಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅದು ಏನೇ ಕರ್ತವ್ಯ ಮಾಡಿದರೂ ಕೂಡ ಎಲ್ಲವೂ ವೇದದ ಹಿನ್ನೆಲೆಯಲ್ಲಿ ಭಗವತ್ಪಾದರ ಉಪದೇಶಗಳು. ಹಾಗೆ ಸ್ತೋತ್ರವೂ ಕೂಡ ವೇದ ಏನು ಮಾಡುತ್ತೆ, ಉಪನಿಷತ್ತುಗಳೇನು ಮಾಡ್ತವೆ. ತೈತ್ರಿಯ ಉಪನಿಷತ್ನಲ್ಲಿ ಒಂದು ಕಡೆ ಭಗವತ್ಪಾದರು ಹೇಳ್ತಾರೆ, ಒಂದು ಬಾರಿ ನಮಗೆ ಪರಮಾತ್ಮ ಇದ್ದಾನೆ ಅನ್ನೋದು ದೃಢವಾಗಿ ಬಿಟ್ಟರೆ, ಇದನ್ನು ಒತ್ತಿ ಹೇಳ್ತೇನೆ ನಾನು, ಯಾಕೆಂದ್ರೆ ನಾವು ಪರಮಾತ್ಮ ಇದ್ದಾನೆ ಅಂತ ನಂಬ್ತೇವೆ, ಅದು ನಮಗೆ ದೃಢವಾಗಿದೆ ಅಂತ ಇಲ್ಲ. ಇದ್ದಾನೆ ಅಂತ ನಂಬ್ತೇವೆ ಅಷ್ಟೇ. ಆದರೆ ಅದು ದೃಢವಾಗಿ ಬಿಟ್ಟರೆ ಯುಕ್ತಿಗಳಿಂದ ಮತ್ತು ಶಾಸ್ತ್ರವಾಕ್ಯಗಳಿಂದ ಆಗ ಏನಾಗುತ್ತೆ ಅಂದರೆ, ಅವ ಅವಶ್ಯವಾಗಿಯೂ ಸನ್ಮಾರ್ಗದಲ್ಲೇ ಹೋಗ್ತಾನೆ. ಇದು ಭಗವತ್ಪಾದರ ಮಾತು. ಅಷ್ಟೇ ಅಲ್ಲ, ಹೋಗೋದಂತೂ ಖಂಡಿತ, ಬರೀ ಮಾತಷ್ಟೇ ಅಲ್ಲ. ಈಗ ನೀವು ಸ್ತೋತ್ರದಲ್ಲಿ ನೋಡಿದರೂ ಕೂಡ ಕಲ್ಯಾಣ ವೃಷ್ಟಿ ಸ್ತವದಲ್ಲಿ ಆಗಲಿ ಸೌಂದರ್ಯಲಹರಿಯಲ್ಲಾಗಲಿ ಯಾಕೆ ಭಗವತ್ಪಾದರು ಈ ಮಾತನ್ನು ಹೇಳಿದರು ಅನ್ನೋದನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಬೇಕು. ಭಾಗ್ಯವತಾಂ ಜನಾನ, ಇದು ಮಾತು. ಭಾಗ್ಯವಂತರಾದಂಥ ಜನಗಳಿಗೆ ಅವರು ಈ ರೀತಿ ಸೇವೆ ಮಾಡಿದರೆ ನೀನು ಏನು ತಾನೇ ಕೊಟ್ಟಿಲ್ಲ ಅಥವಾ ಕೊಡೋದಿಲ್ಲ, ಎಲ್ಲವನ್ನು ಕೊಟ್ಟೇ ಕೊಡ್ತೀವಿ. ಈ ಭಾಗ್ಯವತಾಂ ಜನಾನಾಂ ಅನ್ನೋದು ವಿಶೇಷವಾದಂಥ ಮಾತು ಅಂತ ನಾನು ಅಭಿಪ್ರಾಯಪಡ್ತೀನಿ. ಕಾರಣ ಏನು ಅಂದರೆ, ಭಾಗ್ಯವನ್ನು ನಾನು ಪಡ್ಕೊಳ್ಬೇಕು, ಅಂಥ ಒಂದು ಪುಣ್ಯವನ್ನು ನಾನು ಪಡ್ಕೊಳ್ಬೇಕು, ಜಗನ್ಮಾತೆ ಕೃಪೆ ಆಗಬೇಕಾದರೆ ಅಂತ ನನ್ನ ಮನಸ್ಸಿಗೆ ಚೆನ್ನಾಗಿ ಕೂತ್ಕೊಳ್ತು ಅಂತಂದರೆ ಆಗ ನಾನು ಅವಶ್ಯವಾಗಿಯೂ ಸನ್ಮಾರ್ಗವನ್ನು ತುಳಿಲೇಬೇಕು. ಮತ್ತು ಸನ್ಮಾರ್ಗಕ್ಕೆ ಹೋಗು ಅಂತ ಬೇರೆ ಉಪದೇಶ ಮಾಡಬೇಕಾದ್ದೇ ಇಲ್ಲ. ಒಬ್ಬೊಬ್ಬನ ಮನಸ್ಸಿಗೆ ಇಷ್ಟು ಕೂತರೆ ಸಾಕು, ಇಲ್ಲ ನಾನು ಪುಣ್ಯ ಕೆಲಸವನ್ನು ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಲೇಬೇಕು. ಅಲ್ಲಿಗೆ ಮನುಷ್ಯನ ಬದಲಾವಣೆ ಆಯಿತು ಅಂತಲೇ ಲೆಕ್ಕ. ಹೀಗೆ ಭಗವತ್ಪಾದರು ತಮ್ಮ ಅಮೋಘವಾದಂಥ ಉಪದೇಶದಲ್ಲಿ ಒಂದೊಂದು ಕಡೆಯೂ ಕೂಡ ಅತಿ ಸೂಕ್ಷ್ಮವಾದಂಥ ಅಂಶಗಳನ್ನು, ರೀತಿಯನ್ನು ಅಥವಾ ಉಪಾಯವನ್ನು ಇಟ್ಟುಕೊಂಡೇ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಕಲ್ಯಾಣ ವೃಷ್ಟಿ ಸ್ತವದಲ್ಲಿ ಕಲ್ಯಾಣ ವೃಷ್ಟಿಯ ಪರಂಪರೆ ನಮಗೆ ಆಗಬೇಕಲ್ಲ, ಕಲ್ಯಾಣ ಪರಂಪರೆ ಆಗಬೇಕಲ್ಲ, ಅದಕ್ಕೆ ಭಗವತ್ಪಾದರು ಒಂದೊಂದು ಉಪದೇಶವನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಡ್ಬೇಕು. ಭಾಗ್ಯವತಾಂ ಜನ, ನೀನು ಎಲ್ಲವನ್ನು ಕೊಡ್ತೀ, ಅಂಥ ಭಾಗ್ಯವಂತರಿಗೆ ಕೊಡ್ತೀ ನಿನ್ನ ಪಾದಸೇವೆ ಮಾಡಿದರೆ ಅಂತ ಹೇಳ್ತಾ, ಆ ಪಾದಸೇವೆ ಎಂಥದ್ದು ಅಂತ ಮೊದಲನೇ 2 ಪಂಕ್ತಿಗಳಲ್ಲಿ ಹೇಳ್ತಾರೆ. ನಾನು ಅದನ್ನು ಸಾರಾಂಶ ಮಾತ್ರ ಹೇಳ್ತೇನೆ, ಮತ್ತು ವಿಶೇಷ ಹೋದರೆ ಸಮಯ ಮುಂದಕ್ಕೆ ಹೋಗುತ್ತೆ. ಭಗವತ್ಪಾದರು ಮೊದಲನೇ ಪಂಕ್ತಿಯಲ್ಲಿ ಹೇಳಿದರು, ಅಮೃತದಂತೆ, ಅಮೃತ ಸಮಾನವಾದಂಥ ಒಂದು
ಸೇವೆಯದು, ಅದರಿಂದ ಕೂಡಿರ್ತಕ್ಕಂಥದ್ದು ಆ ಸೇವೆ. ಅಲ್ಲಿಗೆ ಕಲ್ಯಾಣ ವೃಷ್ಟಿಯನ್ನು ಕೂಡ ಶಬ್ದವನ್ನು ಕೂಡ ಸೇರಿಸಿಬಿಟ್ರು ಭಗವತ್ಪಾದರು. ಆಮೇಲೆ ಎರಡನೇ ಪಂಕ್ತಿಯಲ್ಲಿ ಹೇಳಿದರು, ಸ್ವಯಂ ಲಕ್ಷ್ಮಿಯ ವಿವಾಹ ಸಂದರ್ಭದಲ್ಲಿ ಮಂಗಳ ದೀಪಗಳು ಆ ಪ್ರಕಾಶವನ್ನು ಹೇಗೆ ಬೀರಿದ್ವೋ ಹಾಗೆ ಇದು ಅಂಥ ಪ್ರಕಾಶಮಾನವಾದ್ದು ಈ ಸೇವೆ ಅನ್ನತಕ್ಕಂಥದ್ದು. ಇಂಥ ಸೇವೆಯನ್ನು ನಿನ್ನ ಪದತಲದಲ್ಲಿ ಮಾಡಿದವರಿಗೆ, ಭಾಗ್ಯವಂತರಿಗೆ ಅಮ್ಮ ನೀನು ಎಲ್ಲವನ್ನು ಕೊಟ್ಟೇ ಕೊಡ್ತೀಯ. ಇದೀಗ ಸಾರ. ಇನ್ನು ಇಲ್ಲಿಯ ಮೊದಲನೇ ಬೀಜಾಕ್ಷರವನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡಿದ್ದೇ ಆದರೆ ಇನ್ನೂ ಸಾಕಷ್ಟು ಅರ್ಥಗಳನ್ನು ನಾವು ತಿಳ್ಕೊಳ್ಬೋದು ಮುಂದಿನ ದಿನಗಳಲ್ಲಿ. ಎರಡನೇ ಶ್ಲೋಕವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಈ ಕಾರಣಕ್ಕೆ, ನಾವೆಲ್ಲರೂ ಭಗವಂತನ ಕೃಪೆ ಬೇಕು ಅಂತ ಅಪೇಕ್ಷೆ ಪಡ್ತೇವೆ ಮತ್ತು ನಮಗೆ ಬೇಕಾದಂಥ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತಾನೆ ಬರ್ತೇವೆ. ಆದರೆ ದೌರ್ಭಾಗ್ಯ ಅಂತ ಹೇಳಬೇಕೇ ಅಥವಾ ಬೇರೆ ಇನ್ಯಾವುದಾದ್ರು ಪದ ಹೇಳಬೇಕೇ ನನಗೆ ಅನೇಕ ಬಾರಿ ಸಂದಿಗ್ಧವಾಗುತ್ತೆ. ಯಾಕೆ ಅಂತಂದರೆ ಪರಮಾತ್ಮನಲ್ಲಿ ಕೇಳೋದಕ್ಕೆ ನಮಗೇನು ಸ್ವಾತಂತ್ರ್ಯವಿದೆ, ಯಾವುದನ್ನು ಬೇಕಾದ್ರೂ ಕೇಳಬಹುದು, ಇಂತಹದ್ದೇ ಕೇಳಬೇಕು ಅಂತ ಹಾಗೆ ನಿರ್ಬಂಧ ಏನಿಲ್ಲ. ಹಾಗಾಗಿ ನಾವು ಕೂಡ ಕೇಳೋರು ನಮಗೇನೇನು ಬೇಕೋ ಅದೆಲ್ಲವನ್ನು ಕೇಳ್ತಾನೆ ಇರ್ತೇವೆ. ಇದು ನಮ್ಮ ಮನುಷ್ಯರ ಒಂದು ಸ್ವಭಾವ. ಆದರೆ ಭಗವತ್ಪಾದರು ಪದೇ ಪದೇ ಎಚ್ಚರಿಸುವುದೇನೆಂದರೆ, ನೀನು ಏನನ್ನು ಕೇಳಬೇಕೋ ಅದನ್ನು ಕೇಳಿದ್ದೇ ಆದರೆ ನೀ ಕೇಳದೇ ಇರೋದೆಲ್ಲವೂ ನೀನು ತನ್ನಿಂತಾನೇ ಆ ಪರಮಾತ್ಮ ಅಥವಾ ಜಗನ್ಮಾತೆ ನಿನಗೆ ಕೊಟ್ಟೇ ಕೊಡ್ತಾಳೆ. ನಿನಗೆ ಯಾಕಾದರೂ ಸಂದೇಹ. ಅದಕ್ಕಾಗಿ ನೀನು ಏನು ಕೇಳಬೇಕು ಅನ್ನೋದನ್ನು ಬಹಳ ಯೋಚನೆ ಮಾಡಿ ಕೇಳು ಅಂತಲೇ ಭಗವತ್ಪಾದರು ಪದೇ ಪದೇ ನಮಗೆ ಹೇಳೋದು. ಹಾಗಾಗಿ ನಾವು ಭಗವತ್ಪಾದರ ಸ್ತೋತ್ರದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಸಣ್ಣ ಬೇಡಿಕೆಗಳೆಲ್ಲ ನಮ್ದು ಇರ್ತಾವಲ್ಲ, ಅಂಥ ಬೇಡಿಕೆಗಳು ಒಂದೇ ಒಂದು ಕಾಣೋದಕ್ಕೆ ಸಾಧ್ಯವಿಲ್ಲ ಭಗವತ್ಪಾದರ ಸ್ತೋತ್ರದಲ್ಲಿ. ಸೌಂದರ್ಯ ಲಹರಿಯಲ್ಲಿ ನೋಡಿದ್ದೇವೆ, ದಕ್ಷಿಣಾಮೂರ್ತಿ ಅಷ್ಟಕ ನೋಡಿದ್ದೇವೆ, ಅಥವಾ ಇನ್ನು ಉಳಿದ ಸ್ತೋತ್ರಗಳು ನಾವೆಲ್ಲ ನೋಡಿದ್ದೇವೆ. ಗೌರಿ ದಶಕ ಏನಿದೆ ಅದರಲ್ಲಿ ಕೂಡ ನೀವು ಎಲ್ಲಿ ನೋಡಿ ಎಲ್ಲೂ ಕೂಡ ಬೇಡಿಕೆಗಳು ಆ ಥರದ್ದು ಯಾವುದೂ ಇಲ್ಲ. ಯಾಕಿಲ್ಲ ಅಂದರೆ ನಿರ್ಣಯ ಅದು, ಶಾಸ್ತ್ರಗಳು ಅದನ್ನೇ ನಮಗೆ ತಿಳಿಸುವಂಥದ್ದು. ಏನು ಅಂದರೆ ಒಂದನ್ನು ಬೇಡ್ಕೊಂಡು ಬಿಟ್ಟರೆ ಮತ್ತೆಲ್ಲವೂ ತನ್ನಿಂತಾನೇ ಬಂದು ಸೇರುವಂತೆ ಯಾವುದನ್ನು ಬೇಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಭಗವತ್ಪಾದರು ಆಯ್ಕೆ ಮಾಡಿದಂಥ ರೀತಿ, ಈ ಪಂಚದಶಾಕ್ಷರಿ ಎರಡನೇ ಅಕ್ಷರ ಎ ಅನ್ನತಕ್ಕಂಥದ್ದು, ಏನಿಂದ ಈಗ ಎರಡನೇ ಶ್ಲೋಕ ಆರಂಭ ಮಾಡಬೇಕು. ಅದಕ್ಕೆ ಭಗವತ್ಪಾದರು ಏತಾವದೇವ ಜನನಿ ಸ್ಪೃಹಣೀಯಮಾಸ್ತೆ, ಇದು ಎರಡನೇ ಶ್ಲೋಕದ ಮೊದಲನೇ ಪಂಕ್ತಿ. ಪಾದಸೇವೆ ಮಾಡಿದವರು ನೀವು ಎಲ್ಲವನ್ನು ಕೊಟ್ಟೇ ಕೊಡ್ತೀನಿ ಅಂತಂದಾಗ ಬೇಡಿಕೆಗಳನ್ನು ಮುಂದಕ್ಕೆ ಇಡೋದಕ್ಕೆ ನಮಗೇನು ಕೊರತೆ ಇಲ್ವೇ? ಪಟ್ಟಿ ಸದಾ ಸಿದ್ಧ ಇರುತ್ತೆ ನಮ್ಮ ಹತ್ರ ಬೇಡಿಕೆಗಳದ್ದು. ಆದರೆ ಭಗವತ್ಪಾದರು ಏಯಿಂದ ಆರಂಭ ಮಾಡಿ ನಮ್ಮನ್ನು ಎಚ್ಚರಿಸ್ತಾರೆ. ಜಗನ್ಮಾತೆ ಕೊಡ್ತಾಳೆ ನಿಜ, ಅದನ್ನು ನೀನು ಸುಮ್ಮನೆ ಮನಸ್ಸಿಗೆ ಬಂದಿದ್ದೆಲ್ಲ ಕೇಳೋದಕ್ಕೆ ಹೋಗಬೇಡ. ಯಾಕೆ? ಕಾರಣ ಇದೆ. ಭಗವತ್ಪಾದರು ಏನು ಬೇಡಲಿಕ್ಕೆ ಹೇಳಿದರು? ಎರಡನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ, ಅಮ್ಮ ನನಗಿನ್ನೇನು ಬೇಡ, ಇಷ್ಟೇ ಸಾಕು. ಹೌದೇ? ಇಷ್ಟೇ ಅಂದರೆ ಎಷ್ಟು? ಇದೊಂದು ದೊಡ್ಡ ಪ್ರಶ್ನೆ. ಮತ್ತೆ ಇಷ್ಟು ಅಂತ ಆಗ್ಬೋದು, ಇಷ್ಟು ಅಂತ ಆಗ್ಬೋದು, ಇಷ್ಟು ಅಂತ ಆಗ್ಬೋದು, ಹೇಗೆ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಭಗವತ್ಪಾದರು ಎರಡನೇ ಪಂಕ್ತಿಯಲ್ಲಿ ಹೇಳಿದರು, ಹಾಗಲ್ಲ, ಏತಾವದೇವ ಇಷ್ಟೇ ಸಾಕು ಅಂತಂದರೆ ಅದಕ್ಕೆ ಒಂದು ವಿಶೇಷವಾದ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಇದನ್ನು ಹೇಳ್ತಾ ಇದ್ದೇನೆ. ಏನದು ಅಂದರೆ, ಅಮ್ಮ ನಿನಗೆ ನಮಸ್ಕಾರ ಮಾಡ್ತೇನಲ್ಲ ನಾನು, ಆ ನಮಸ್ಕಾರ ಮಾಡುವಾಗ ನನ್ನ ಕಣ್ಣಲ್ಲಿ ನೀರು ಚೆನ್ನಾಗಿ ಬಂದುಬಿಡಲಿ. ಕಣ್ಣಲ್ಲಿ ನೀರು ಬಂದು ಕಣ್ಣು ಅಲ್ಲಿಗೆ ತಡೆ ಉಂಟಾಗಬೇಕು, ಕಣ್ಣಿಗೆ ಸ್ತಬ್ಧವಾಗಬೇಕು, ಏನು ಕಾಣೋದೇ ಇಲ್ಲ ಅಂತ ಆಗಬೇಕು. ಇಷ್ಟೇ ಸಾಕು ನನಗೆ ಅಂದ್ರೆ ಭಗವತ್ಪಾದರು. ಬಹುಶಃ ಕೂತವರೆಲ್ಲ ನಾವು ಯೋಚನೆ ಮಾಡ್ಬೋದು, ಓಹೋ ಹೀಗೆ ಹೇಳಿದರೆ ಕಲ್ಯಾಣ ವೃಷ್ಟಿಯಲ್ಲಿ ಭಗವತ್ಪಾದರು ನೀವಿದನ್ನು ಅಭಿಯಾನಕ್ಕಿಂತ ಮೊದಲೇ ಹೇಳಿದ್ದಿದ್ದರೆ ನಾವು ಯಾರು ಇದನ್ನು ಅಭ್ಯಾಸ ಮಾಡ್ತಿರಲಿಲ್ಲ. ಏನು ಕಾರಣ? ನಾವು ಈ ಸ್ತೋತ್ರ ಅಭ್ಯಾಸ ಮಾಡೋದು ನಮ್ಮ ಕಣ್ಣೀರು ಹೊರಟೋಗುತ್ತೆ, ಕಣ್ಣೀರನ್ನು ಒರೆಸ್ತಾಳೆ ಜಗನ್ಮಾತೆ ಅಂತ ನಾವು ಸ್ತೋತ್ರವನ್ನು ಪಾರಾಯಣ ಮಾಡೋದು. ಇಲ್ಲಿ ನೀವೀಗ ಎರಡನೇ ಸ್ತೋತ್ರದಲ್ಲಿ ಕಣ್ಣೀರು ಚೆನ್ನಾಗಿ ಬರಲಿ ಅಂತ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತೀರಲ್ಲ. ಅದಕ್ಕಾಗಿ ನಾವು ಹೇಳಿದ್ದು, ನಮಗೆ ಅಭಿಯಾನ ಇದು ಮೊದಲೇ ಗೊತ್ತಿದ್ದರೆ ಈ ಅಭಿಯಾನಕ್ಕೆ ನಾವು ಬರ್ತಿರಲಿಲ್ಲ.
ಅಂತ ಭಾವಿಸ್ತಿರೋ ಏನೋ ಗೊತ್ತಿಲ್ಲ. ಆದರೆ ನೆನಪಿರಲಿ, ಕಣ್ಣೀರು ಎರಡಿದೆ. ಒಂದು ನಮಗೆ ಕಷ್ಟ ಬಂದಾಗ ಬರತಕ್ಕಂಥ ಕಣ್ಣೀರು, ಇನ್ನೊಂದು ಸಂತೋಷವಾದಾಗ ಬರತಕ್ಕಂಥದ್ದು ಆನಂದ ಕಣ್ಣೀರದು, ಆನಂದ ಬಾಷ್ಪ ಅಂತ ನಾವು ಹೇಳ್ತೀವಿ.